ಹಲೋ ಹಲೋ ಫ್ರೆಂಡ್ಸ್, ಇದು ನೋಡಿ ಏನು ಹೈಬ್ರಿಡ್ ದಾಸವಾಳ. ನಾನು ಇದು ನರ್ಸರಿಯಿಂದ ತಂದು ಬೆಳೆಸಿರುವಂಥದ್ದು. ಇದು ನೆಟ್ಟು ಒಂದೂವರೆ ವರ್ಷ ಆಯಿತು. ಡೈಲಿ ಹೂ ಬಿಡ್ತದೆ. ಎಷ್ಟು ದೊಡ್ಡ ಹೂ ಬಿಟ್ಟಿದೆ ನೋಡಿ. ಇವತ್ತು ಕೂಡ ಇವತ್ತಿದ್ದೀವಿ. ಹೂ ಎಷ್ಟು ದೊಡ್ಡದು ಬಿಡ್ತಿದೆ. ದಿವಸಕ್ಕೆ ಒಂದೆರಡು ಹೂವಂತೂ ಬಿಡ್ತಾ ಇರ್ತದೆ. ಇದಕ್ಕೆ ಹೆಚ್ಚೇನು ಆರೈಕೆ ಮಾಡಲಿಲ್ಲ. ಏನಂದರೆ ಇದು ಗೊಬ್ಬರ, ಇದು ಕೌಡಂಗ್ ಕಾಂಪೋಸ್ಟ್ ಮತ್ತು ವರ್ಮಿ ಕಾಂಪೋಸ್ಟ್ ಮಿಕ್ಸ್ ಮಾಡಿ ನಾನೇ ಮಾಡಿರುವಂಥದ್ದು. ಮನೆಯಲ್ಲೇ ಮಿಕ್ಸ್ ಮಾಡಿ ನೆಟ್ಟಿರುವಂಥದ್ದು. ಒಳ್ಳೆ ಬಂದಿದೆ ಗಿಡ. ಹೇಗೆ ಚಿಗುರಿದೆ ನೋಡಿ. ಹೆಲ್ದಿಯಾಗಿ ಗಿಡ ಬಂದಿದೆ. ಹೂ ಸಹ ಅಷ್ಟೇ. ಇದು ಬೀಟ್ರೂಟ್ ಕಲರ್ ತುಂಬ ಅಟ್ರ್ಯಾಕ್ಟಿವ್, ಯಾರನ್ನು ಸಹ ಅಟ್ರ್ಯಾಕ್ಟಿವ್ ಮಾಡುವಂಥದ್ದು ಆ ಥರ. ಅದಕ್ಕೆ ಮಳೆ ನೀರಿಗೆ ಗೊಬ್ಬರ ಮಣ್ಣು ಎಲ್ಲ ಸವೆದು ಕೊಚ್ಚಿ ಹೋಗಬಾರ್ದಂತ ನಾನು ತೆಂಗಿನಕಾಯಿ ಸಿಪ್ಪೆಯನ್ನು ಇಟ್ಟಿದ್ದೇನೆ. ಹಾಗಾಗಿ ಗೊಬ್ಬರ ಫುಲ್ಲು ಗಿಡಕ್ಕೇ ಸಿಗ್ತದೆ. ಜಾಸ್ತಿ ಏನು ವೇಸ್ಟಾಗಿ ಹೋಗುವುದಿಲ್ಲ ಮಳೆಗೆ ಕೂಡ. ಮತ್ತು ಇದು ನೋಡಿ, ಈ ಗಿಡ ನಾನು ಗೆಲ್ಲನ್ನು, ಸಣ್ಣ ಗೆಲ್ಲು ತಂದು ಅದರಲ್ಲಿ ಬೆಳೆಸಿರುವಂಥದ್ದು. ಆದರೂ ಸಹ ಚೆಂದ ಹೂ ಬಿಟ್ಟಿದೆ. ಇದು ಎಷ್ಟೊಂದು 5-6 ತಿಂಗಳು ಗಿಡ ಅಷ್ಟೇ ನೋಡಿ. ನಾನು ಈ ಗಿಡವನ್ನು ಫಸ್ಟಿಗೆ ನೋಡಿ, ಸಣ್ಣ ತುಂಡು ಗಿಡವನ್ನು ಯಾವ ಥರ ನೆಡ್ತೇನೆ ಅಂತ ಹೇಳ್ತೇನೆ. ಈ ಥರ ಬ್ಯಾಗಲ್ಲಿ ಇಟ್ಟು ಬೆಳೆಸ್ತೇನೆ. ಇದು ನೋಡಿ, ಇವಾಗ ಒಂದು 15 ದಿವಸ ಹೇಗೆ ಚಿಗುರು ಬಂದಿದೆ ನೋಡಿ. ಒಳ್ಳೆ ಚಿಗುರು ಬಂದಿದೆ. ಈ ಥರ ಚಿಗುರು ಬಂದ ನಂತರ ಹೀಗೆ ನೋಡಿ, ಈ ಥರ ನೆಡ್ತೇನೆ. ಇದು ಬೇರೆ ಬೇರೆ ಕಲರ್. ಇದು 15 ದಿವಸ ಆದದಷ್ಟೇ ಚೆಂದ ಚಿಗುರು ಬಂದಿದೆ. ಇದರಲ್ಲಿ ಹೆಚ್ಚು ಏನು ಹಾಕೋದಿಲ್ಲ. ಮಣ್ಣು ಮತ್ತು ಗೊಬ್ಬರ, ಸ್ವಲ್ಪ ಗೊಬ್ಬರ ಕೊಟ್ಟರೆ ಸಾಕು. ಬರೀ ಮಣ್ಣು ಸಹ ಓಕೆ, ಒಳ್ಳೆ ಬರ್ತದೆ. ಈ ಥರ ಚಿಗುರಿದ ನಂತರ ನೆಕ್ಸ್ಟ್ ನಾನು ಈ ಥರ ಒಂದು ಪಾಟಲ್ಲಿ ಹಾಕ್ತಾನೆ. ಇದು ನೋಡಿ, ಒಳ್ಳೆ ಚಿಗುರು ಬಂದಿದೆ. ಮುಂದೆ ಇದು ಒಳ್ಳೆ ಇನ್ನೊಂದು ತಿಂಗಳಲ್ಲಿ ಹೂ ಬಿಡಲಿಕ್ಕಾಗ್ತದೆ. ಮೊಗ್ಗು ಬಂದು ಚೆಂದ ಹೂ ಬಿಡ್ತದೆ. ಹಾಗೆ ನೋಡಿ, ಈ ಥರ ಆದ ನಂತರ ಮತ್ತೆ ಸ್ವಲ್ಪ ದೊಡ್ಡ ಚಟ್ಟಿಯಲ್ಲಿ ಹಾಕ್ತೇನೆ. ಹಾಕಿದ ನಂತರ ನೋಡಿ, ಇದು ಒಳ್ಳೆ ಬೆಳೆದು ಚೆಂದ ಹೂ ಬಿಟ್ಟಿದೆ. ಹಾಗೆ ಆ ಥರ ಗಿಡವನ್ನು ಸಹ ಚೆಂದ ಬೆಳೆಸಿ ಒಳ್ಳೆ ಹೂ ಪಡಿಬೋದು. ಮನಸ್ಸಿಗೂ ತುಂಬ ಖುಷಿ ಆಗ್ತದೆ, ಟೈಮ್ ಪಾಸ್ ಆಗ್ತದೆ. ಒಳ್ಳೆ ಗಿಡ ನಮಗೆ ಒಂದು ಖುಷಿ ಕೊಡ್ತದಲ್ಲ. ಹಾಗೆ ಎಲ್ಲರೂ ನೀವು ಈ ಥರ ಮಾಡಿ ಬೆಳೆಸಿಕೊಳ್ಳಿ ಮನೆಯಲ್ಲಿ.